ವಿಸ್ತಾರ ಎಕ್ಸ್ಪ್ಲೇನರ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರದಿಂದ ನಾನು ರಾಜಪ್ಪ. ಚಿಕ್ಕಬಳ್ಳಾಪುರ ಅಂದ್ರೆ ಸಿಲ್ಕು, ಮಿಲ್ಕು, ಹಣ್ಣು ಹಂಪಲು ಬೆಳೆಯೋದಕ್ಕೆ ಸಿಕ್ಕಾಪಟ್ಟೆ ಫೇಮಸ್ಸು. ಆದರೆ ಈಗ ದ್ರಾಕ್ಷಿ ಬೆಳೆಯೋದಕ್ಕೂ ಕೂಡ ಚಿಕ್ಕಬಳ್ಳಾಪುರ ತುಂಬ ಫೇಮಸ್ ಆಗಿತ್ತು. ಇಲ್ಲಿನ ರೈತರು ಕೂಡ ದ್ರಾಕ್ಷಿ ಬೆಳೆಯೋದಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಾ ಇದ್ರು. ಆದರೆ ಇತ್ತೀಚೆಗೆ ದ್ರಾಕ್ಷಿಯನ್ನು ಬಿಟ್ಟು ಬೇರೆ ಬೇರೆ ಬೆಳೆಗಳಿಗೆ ವಲಸೆ ಹೋಗ್ತಕ್ಕಂಥ ಪರಿಸ್ಥಿತಿ ಚಿಕ್ಕಬಳ್ಳಾಪುರದಲ್ಲಿ ನಿರ್ಮಾಣ ಆಗಿದೆ. ಯಾಕಂದರೆ ಚಿಕ್ಕಬಳ್ಳಾಪುರದಲ್ಲಿ ಸ್ಥಳೀಯ ಬೆಳೆಗಳಾಗಿರ್ತಕ್ಕಂಥ ಸ್ಥಳೀಯ ಸ್ವದೇಶಿ ತಳಿಗಳಾಗಿರ್ತಕ್ಕಂಥ ಬೆಂಗಳೂರು ಬ್ಲೂ ಆಗಿರ್ಬೋದು, ಶರತ್ ಆಗಿರ್ಬೋದು, ಸೀಡ್ಲೆಸ್ ಆಗಿರ್ಬೋದು, ಈ ಎಲ್ಲ ದ್ರಾಕ್ಷಿ ತಳಿಗಳೇನಿತ್ತು ಇದನ್ನು ಬೆಳೆಯೋದಕ್ಕೆ ರೈತ ಇಷ್ಟು ದಿನ ಅದನ್ನು ಬೆಳ್ಕೊಂಡು ಬಂದಿದ್ದ. ಆದರೆ ಈಗ ಅದಕ್ಕೆ ಕ್ರಮೇಣ ಬೇಡಿಕೆ ಕಡಿಮೆ ಆಗ್ತಾ ಬಂತು. ಹಾಗಾಗಿ ವಿದೇಶಿ ಬೆಳೆಗಳಿಗೆ, ವಿದೇಶಿ ತಳಿಗಳಿಗೆ ಈಗ ಈ ಚಿಕ್ಕಬಳ್ಳಾಪುರ ದ್ರಾಕ್ಷಿ ಬೆಳೆಗಾರ ಶಿಫ್ಟ್ ಆಗಿದ್ದೇನೆ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ವಿದೇಶಿ ತಳಿಗಳಿಗೆ ಬೇಡಿಕೆ ಕಡಿಮೆ ಆಗಿದ್ದು, ಜೊತೆಗೆ ಬೆಲೆ ಕೂಡ ಕಡಿಮೆ ಆಯಿತು. ಹಾಗಾಗಿ ವಿದೇಶಿ ತಳಿಗಳಿಗೆ ಈಗ ಅಮೇರಿಕನ್ ತಳಿ ಅಂತ ಒಂದು ಹೊಸ ತಳಿ ಈಗ ಚಿಕ್ಕಬಳ್ಳಾಪುರದಲ್ಲಿ ಒಂದು ಸದ್ದು ಮಾಡ್ತಾ ಇದೆ. ಯಾಕಂದರೆ ಈ ಒಂದು ಬೆಳೆ ಎಲ್ಲ ವಿದೇಶಗಳಲ್ಲೂ ಸಹ ಈ ಒಂದು ದ್ರಾಕ್ಷಿಗೆ ತುಂಬ ಬೇಡಿಕೆ ಇದೆ, ಅದೇ ರೀತಿ ಬೆಲೆ ಸಹ ಇದೆ. ಹಾಗಾಗಿ ಈ ಒಂದು ದ್ರಾಕ್ಷಿ ಬೆಳೆಗೆ ಸಿಕ್ಕಾಪಟ್ಟೆ ಫೇಮಸ್ ಇರ್ತಕ್ಕಂಥದ್ದು. ಹಾಗೆ ಒಂದಷ್ಟು ಜನ ರೈತರು ಈ ಒಂದು ದ್ರಾಕ್ಷಿಯನ್ನು ಬಿಟ್ಟು, ಅಂದರೆ ಸ್ಥಳೀಯ ಒಂದು ಸ್ವದೇಶಿ ತಳಿಯನ್ನು ಬಿಟ್ಟು ಅಮೆರಿಕನ್ ತಳಿಗೆ, ಅಂದರೆ ಅಮೆರಿಕನ್ ತಳಿಯಾಗಿರ್ತಕ್ಕಂಥ ರೆಡ್ ಗ್ಲೋಬ್ ದ್ರಾಕ್ಷಿಗೆ ಶಿಫ್ಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಅಜ್ವಾರ ಗ್ರಾಮದ ರೈತ ಏನು KR ರೆಡ್ಡಿ ಇದ್ದಾರೆ, ಅವರು ಈಗ ರೆಡ್ ಗ್ಲೋಬ್ ದ್ರಾಕ್ಷಿಯನ್ನು ಬೆಳೆಯೋದಕ್ಕೆ ಮುಂದಾಗಿದ್ದಾರೆ. ಅವರು ಬಹಳ ಬಂಗಾರದಂತಹ ಬೆಳೆಯನ್ನು ಬೆಳೆದಿರ್ತಕ್ಕಂಥದ್ದು, ಅದು ಬಹಳ ಫಲವತ್ತತೆಯಿಂದ ಬೆಳೆ ಬಂದಿದೆ, ಜೊತೆಗೆ ಉತ್ಕೃಷ್ಟವಾಗಿದೆ. ಆ ಒಂದು ದ್ರಾಕ್ಷಿಗೆ ಈಗ ವಿದೇಶದಲ್ಲೂ ಸಹ ಮಾರಾಟ ಆಗ್ತಾ ಇದೆ, ಜೊತೆಗೆ ಕರ್ನಾಟಕದಲ್ಲೂ ಸಹ ಮಾರಾಟ ಆಗ್ತಕ್ಕಂಥದ್ರಲ್ಲಿ ರೈತ ಕೈತುಂಬ ಸಂಪಾದನೆ ಮಾಡಿ ದಿಲ್ಖುಷಾಗಿದ್ದಾನೆ. ಆದರೆ ಈಗ ಈ ಒಂದು ಯಾಕೆ ಈ ಒಂದು ಸ್ವದೇಶಿ ತಳಿಯನ್ನು ಬಿಟ್ಟು ವಿದೇಶಿ ತಳಿಗೆ ಶಿಫ್ಟ್ ಆದ ರೈತ ಅಂತ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಯಾಕಂದರೆ ಸ್ವದೇಶಿ ತಳಿ ಆಗಿರ್ತಕ್ಕಂಥ ಬೆಂಗಳೂರು ಬ್ಲೂ ಆಗಿರ್ಬೋದು, ಶರತ್ ಆಗಿರ್ಬೋದು, ಮತ್ತು ಈ ಒಂದು ಸೀಡ್ಲೆಸ್ ಆಗಿರ್ಬೋದು, ಇವುಗಳಿಗೆ ಒಂದಷ್ಟು ಇದು ಕೇವಲ ಜ್ಯೂಸ್ಗೆ ಅಷ್ಟೇ ಬಳಸ್ತಾ ಇದ್ರು. ಆದರೆ ಇದನ್ನು ಬೇರೆ ಬೇರೆ ಇದಕ್ಕೆಲ್ಲ ಬಳಸ್ತಾ ಇರಲಿಲ್ಲ. ಆದರೆ ಇದಕ್ಕೆ ಕರ್ನಾಟಕದಲ್ಲಿ ಬೇಡಿಕೆ ಇತ್ತು. ಕರ್ನಾಟಕದಲ್ಲಿ ಈಗ ಅದಕ್ಕೂ ಕೂಡ ಬೇಡಿಕೆ ಕಡಿಮೆ ಆಗ್ತಾ ಬಂತು. ಜೊತೆಗೆ ಇಲ್ಲಿನ ಕೂಲಿ ಆಳುಗಳಾಗಿರ್ಬೋದು, ಮತ್ತು ಅದಕ್ಕೆ ಬಳಸ್ತಕ್ಕಂಥ ಔಷಧಿಗಳಾಗಿರ್ಬೋದು, ಮತ್ತು ಅದರ ನಿರ್ವಹಣೆ ಆಗಿರ್ಬೋದು ಇಲ್ಲಿ ತುಂಬ ಕಾಸ್ಟ್ಲಿ ಇತ್ತು. ಆದರೆ ಅದಕ್ಕೆ ಆ ಒಂದು ರೈತ ಇದನ್ನು ಬಿಟ್ಟು ಒಂದಷ್ಟು ಜನ ರೈತ ಈಗ ದಾಳಿಂಬೆಗೆ ಶಿಫ್ಟ್ ಆದ. ಸುಮಾರು 40,000ಕ್ಕಿಂತ ಹೆಚ್ಚಿನ ಎಕರೆಯಲ್ಲಿ ಈಗ ಚಿಕ್ಕಬಳ್ಳಾಪುರದಲ್ಲಿ ದಾಳಿಂಬೆ ಬೆಳೆಗೆ ದ್ರಾಕ್ಷಿನ ಬಿಟ್ಟು ದಾಳಿಂಬೆಗೆ ಶಿಫ್ಟ್ ಆಗಿರ್ತಕ್ಕಂಥದ್ದು. ಆದರೆ ಇದೇ ರೀತಿ ಇವತ್ತು ದ್ರಾಕ್ಷಿಯನ್ನು ಬಿಟ್ಟು ಕೆಲವರು ವಿದೇಶಿ ದ್ರಾಕ್ಷಿಗೆ ಶಿಫ್ಟ್ ಆಗಿರ್ತಕ್ಕಂಥದ್ದು. ಅಮೆರಿಕನ್ ತಳಿ ಏನಿದೆ ರೆಡ್ ಗ್ಲೋಬ್, ಈ ರೆಡ್ ಗ್ಲೋಬ್ ಬೆಳೆಯೋದಕ್ಕೆ ಒಂದು ತುಂಬ ಸುಲಭ, ಮತ್ತು ಅದನ್ನು ನಿರ್ವಹಣೆ ಮಾಡೋದು ಸಹ ತುಂಬ ಸುಲಭ ಆಗಿರ್ತಕ್ಕಂಥದ್ದು. ಆದರೆ ಅದು ತುಂಬ ಕಾಸ್ಟ್ಲಿ ಆಗಿರ್ತಕ್ಕಂಥ ಹಣ್ಣು ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದಕ್ಕೆ ವಿದೇಶದಲ್ಲಿ ಸಹ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಬಾಂಗ್ಲಾ ಆಗಿರ್ಬೋದು, ಮತ್ತು ತೆಲಂಗಾಣ ಆಗಿರ್ಬೋದು, ಮತ್ತು ಶ್ರೀನಗರ ಆಗಿರ್ಬೋದು, ಈ ರೀತಿ ವಿದೇಶಗಳಲ್ಲೂ ಸಹ ಇದನ್ನು ರಫ್ತು ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು 1 kgಗೆ ಇವತ್ತಿನ ರೇಟ್ ಪ್ರಕಾರ 130ರಿಂದ 115 ರೂಪಾಯಿ ಈ ರೀತಿ ಮಾರಾಟ ಆಗ್ತಾ ಇದೆ. ಈ ಹಿಂದೆ ಕಳೆದ ವರ್ಷ 130 ರೂಪಾಯಿಗೂ ಮಾರಾಟ ಆಗಿ ರೈತ ಕೈತುಂಬ ಸಂಪಾದನೆ ಮಾಡಿದ್ದ. ಆದರೆ ಈಗ 115 ರೂಪಾಯಿಗೂ ಮಾರಾಟ ಆಗ್ತಾ ಇದೆ. ಆದರೂ ಕೂಡ ರೈತನಿಗೆ ನಷ್ಟ ಆಗ್ತಾ ಇಲ್ಲ. ಯಾಕಂದರೆ ಇದು ಹೆಚ್ಚಿನ ದಿನ ಕೊಳೆಯೋದಿಲ್ಲ. ಇದು ಸ್ಟೋರ್ ಮಾಡಿಕೊಂಡು ಇಲ್ಲಿಂದ ಬೇರೆ ಬೇರೆ ದೇಶಗಳಿಗೂ ಕೂಡ ರಫ್ತು ಮಾಡ್ಬೋದು. ವಾಹನ ಆಗಿರ್ಬೋದು, ಮತ್ತು ವಿಮಾನ ಆಗಿರ್ಬೋದು, ಈ ರೀತಿ ಒಂದು ನೀರಿನ ಸಾರಿಗೆ ಆಗಿರ್ಬೋದು, ವಾಯು ಸಾರಿಗೆ ಆಗಿರ್ಬೋದು, ಅಥವಾ ಭೂ ಸಾರಿಗೆ, 3 ಸಾರಿಗೆಗಳಲ್ಲಿ ಇದನ್ನು ಸಾಗಿಸೋದಕ್ಕೆ ತುಂಬ ಸುಲಭ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದಕ್ಕೆ ಹೆಚ್ಚಿನ ಬೇಡಿಕೆನೂ ಇದೆ, ಮತ್ತು ಹೆಚ್ಚಿನ ನಿರ್ವಹಣೆ ಕೂಡ ಇದೆ. ಹಾಗಾಗಿ ಇವತ್ತು KR ರೆಡ್ಡಿ ಅಂತಕ್ಕಂಥವರು ಅಜ್ವಾರ ಗ್ರಾಮದಲ್ಲಿ ಸುಮಾರು 5 ಎಕರೆಯಲ್ಲಿ ರೆಡ್ ಗ್ಲೋಬ್ ಒಂದು ಬೆಳೆಯನ್ನು ಬೆಳೆದಿದ್ದಾರೆ. ಅದಕ್ಕೆ ಸುಮಾರು 1 ಎಕರೆಗೆ ಬೆಳೆಯೋದಕ್ಕೆ ಸುಮಾರು 2ರಿಂದ 3 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅದಕ್ಕೆ ಲಾಭ ಆದರೆ ಇವತ್ತು 7ರಿಂದ 8 ಲಕ್ಷ ರೂಪಾಯಿ ಇವತ್ತು ಸಂಪಾದನೆ ಆಗ್ತಾ ಇರ್ತಕ್ಕಂಥದ್ದು. ಒಟ್ಟು ಖರ್ಚೆಲ್ಲ ತೆಗೆದುಬಿಟ್ರೆ ಸುಮಾರು 5 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಒಂದು ಬೆಳೆಗೆ ರೈತನಿಗೆ ಉಳಿಕೆ ಆಗ್ತದೆ. ಆ ಒಂದು ಲೆಕ್ಕಾಚಾರ ಹಾಕೋದಾದ್ರೆ ಇವತ್ತು KR ರೆಡ್ಡಿಗೆ ಇವತ್ತು 40ರಿಂದ 45 ಲಕ್ಷ ರೂಪಾಯಿ ಇವತ್ತು ಸಂಪಾದನೆ ಆಗ್ತಾ ಇರ್ತಕ್ಕಂಥದ್ದು. ವಿಶೇಷತೆ ಏನಂದರೆ ಚಿಕ್ಕಬಳ್ಳಾಪುರದಲ್ಲಿ ಈ ಒಂದು ರೆಡ್ ಗ್ಲೋಬ್ ಯಶಸ್ವಿ ಆಗ್ತಾ ಬಂದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಮಾಜಿ CM, ಈಗ ಹಾಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿಯವರು ಸಹ ಈ ಒಂದು ರೆಡ್ ಗ್ಲೋಬ್ ಬೆಳೆಗೆ ಆಸೆಯನ್ನು ತೋರಿಸಿದ್ದಾರೆ, ಎಲ್ಲೋ ಒಲವನ್ನು ತೋರಿಸ್ತಕ್ಕಂಥದ್ದು. ಈ KR ರೆಡ್ಡಿ ಅವರಿಗೆ ಹೇಳಿ ಈ ಒಂದು ಬಿಡದಿ ತಮ್ಮ ತೋಟ ಏನಿದೆ ಆ ತೋಟದಲ್ಲಿ ಸುಮಾರು 40 ಎಕರೆ ತೋಟ ಇದೆ. ಆ ತೋಟದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಬೆಳೆಗಳಿದ್ದಾವೆ, ತೆಂಗು, ಮಾವು, ಹಲಸು, ಈ ರೀತಿ ಎಲ್ಲ ಇದೆ. ಆದರೆ ಈ ಒಂದು ದ್ರಾಕ್ಷಿ ಇರೋದಿಲ್ಲ. ದ್ರಾಕ್ಷಿ ಬೆಳೆ ಇಲ್ಲದೆ ಇರ್ತಕ್ಕಂಥಲ್ಲಿ KR ರೆಡ್ಡಿ ಅವರು
ಅವ್ರ ತೋಟಕ್ಕೆ ಬಂದು ತೋಟವನ್ನು ನೋಡಿದ್ದಾರೆ. ಇದು ಈ ರೀತಿಯ ಒಂದು ದ್ರಾಕ್ಷಿ ಕೂಡ ನಮ್ಮ ತೋಟದಲ್ಲೂ ಬೆಳೆದು ನನಗೂ ಕೂಡ ನಾಟಿ ಮಾಡಿಕೊಡು ಅಂತೇಳಿ ಒಂದು ಎಚ್ ಡಿ ಕುಮಾರಸ್ವಾಮಿ ಅವರು ಮನವಿ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ KR ರೆಡ್ಡಿ ಅವರು ಇವತ್ತು ಆ ತೋಟದಲ್ಲಿ ಅಂದರೆ ಕುಮಾರಸ್ವಾಮಿ ಅವರು ಏನು ಬಿಡದಿಯಲ್ಲಿದೆ ಆ ತೋಟದಲ್ಲಿ 45 ಎಕರೆಯಲ್ಲಿ 1 ಎಕರೆ ಜಮೀನಲ್ಲಿ ಈಗ ದ್ರಾಕ್ಷಿ ಬೆಳೆಯೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಕುಮಾರಸ್ವಾಮಿ ಅವರು ಬೆಳೆದು ಅವರು ಇನ್ನೂ ಪ್ರಚಾರ ತಗೊಂಡ್ರೆ ಈ ಒಂದು ರೆಡ್ ಗ್ಲೋಬ್ ದ್ರಾಕ್ಷಿಗೆ ಇನ್ನೂ ಹೆಚ್ಚಿಗೆ ರೈತರು ಬೆಳೆಯೋದಕ್ಕೆ ಮತ್ತು ಹೆಚ್ಚಿನ ಲಾಭ ಗಳಿಸೋದಕ್ಕೂ ಕೂಡ ತುಂಬಾ ಸುಲಭ ಆಗ್ತದೆ, ತುಂಬಾ ಅನುಕೂಲ ಆಗುತ್ತೆ ಅಂತೇಳಿ ರೈತರು ಕೂಡ ಅನ್ಕೊಂತ ಇದ್ದಾರೆ. ಜೊತೆಗೆ ಇಲ್ಲಿನ ಅಧಿಕಾರಿಗಳು ಸಹ ಅವರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ರಾಜಪ್ಪ, ವಿಸ್ತಾರ ನ್ಯೂಸ್, ಚಿಕ್ಕಬಳ್ಳಾಪುರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.